ಖಂಡಿತವಾಗ್ಲೂ ಅಂದರೆ ಇಂಡಸ್ಟ್ರಿಗೆ ಲಾಸ್ ಅನ್ನೋ ವಿಚಾರಕ್ಕೆ ಬಂದರೆ ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಿಂದ ಹಲವಾರು ಆಯಾಮಗಳಿಂದ ಲಾಸು ಪ್ರಾಫಿಟ್ ಈ ಥರ ನಡೀತಾ ಇರುತ್ತೆ. ಬಟ್ ದರ್ಶನ್ ಸರ್ ಅಂತ ಹೇಳೋದಾದ್ರೆ ನಮ್ಮ ಚಿತ್ರರಂಗದ ಅತಿ ದೊಡ್ಡ ಸೂಪರ್ ಸ್ಟಾರ್ ಅವರ ವಿಷಯದಲ್ಲಿ ಅಂದರೆ ಆಗಿರೋದು ಅದು ಟ್ರಯಲ್ ಇರೋದ್ರಿಂದ ಅದು ಟ್ರಯಲ್ ಆದಮೇಲೆ ಅದರಿಂದ ಬರ್ತಕ್ಕಂಥ ಎಂಡ್ ರಿಸಲ್ಟ್ ಏನಿದೆ ಅದನ್ನು ನೋಡೇ ನಾವು ಮಾತಾಡಬೇಕಾಗುತ್ತೆ. ಬಟ್ ಆಸ್ ಅನ್ ಆಕ್ಟರ್ ಮೈಸೆಲ್ಫ್ ನಮಗೆ ನಮ್ಮ ಚಿತ್ರರಂಗದ ಹಿರಿಯ ನಟರಿಗೆ ಹಂಗಾಗೋದು ಈ ಥರ ವಿಷಯಗಳು ಘಟಿಸೋದು ಯಾವತ್ತೂ ಅದು ಖುಷಿ ಕೊಡುವಂಥ ವಿಷಯ ಅಂತೂ ಅಲ್ಲ. ಬಟ್ ಎಂಡ್ ಆಫ್ ದ ಡೇ ಜಸ್ಟಿಸ್ ಇಸ್ ಸಮಥಿಂಗ್ ದಟ್ ಇಸ್ ಅಬವ್ ಆಲ್. ಜಸ್ಟಿಸ್ಗಿಂತ ಮೇಲೆ ಯಾರಿಲ್ಲ. ಆ್ಯಂಡ್ ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿಗೆ ನ್ಯಾಯ ಸಲ್ಲಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ. ಆ್ಯಂಡ್ ನಮಗೆ ಆಗಲೇ ಹೇಳ್ದಂಗೆ ಅಂಥ ಒಬ್ಬ ವ್ಯಕ್ತಿಯ ಅಂಥ ಒಬ್ಬ ನಟನ ಬದುಕಲ್ಲಿ ಥರದ ಘಟನೆ ಘಟಿಸಿರೋದು ತುಂಬ ದುಃಖಕರ ವಿಷಯ. ಖಂಡಿತವಾಗ್ಲೂ ಯಾವುದೇ ಅಂದರೆ ಎನಿ ಅರೀನಾ ನಮಗೆ ಟಾಪ್ ಕ್ಲಾಸ್, ಈಗ ಪೊಲಿಟಿಕಲಿ ಹೇಳೋದಾದ್ರೆ ಟಾಪ್ ಕ್ಲಾಸ್ ಲೀಡರ್ಸ್ಗೆ ಏನಾರು ಆದರೆ ಈ ಥರದ ವಿಷಯಗಳು ತುಂಬ ದೊಡ್ಡ ಸಂಚಲನ ಆಗುತ್ತೆ. ಹಾಗೆ ಚಿತ್ರರಂಗದಲ್ಲಿ ದೊಡ್ಡ ಸೂಪರ್ ಸ್ಟಾರ್ಗಾದರೆ ಹಿಂಗಾಗುತ್ತೆ. ಒಂದು ಕುಟುಂಬ ಅಂತ ತಗೊಂಡ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಒಬ್ಬರು ಇದ್ರೆ ಅವ್ರಿಗೇನಾದ್ರು ಸಮಸ್ಯೆ ಆದರೆ ಅದು ಯಾವಾಗಲೂ ಡಿಸ್ರಪ್ಟ್ಸ್. ಇಟ್ ಈಸ್ ಆಲ್ವೇಸ್ ಕ್ವೆಶ್ಚನ್ ಆಫ್ ಹೌ ವಿ ಕೋಪ್ ಫರ್ದರ್. ಆ್ಯಂಡ್ ಲಾಭ ನಷ್ಟ ಅನ್ನೋದ್ರ ಆಚೆಗೆ ಇಲ್ಲಿ ಒಬ್ಬ ವ್ಯಕ್ತಿಯ ಒಬ್ಬ ನಟನ ಬದುಕಿನ ಕರಿಯರ್ನ ಪ್ರಶ್ನೆ, ಇನ್ನೊಂದು ಕಡೆ ಒಂದು ಜೀವದ ಪ್ರಶ್ನೆ. ಸೊ ಈ ಥರ ಇರಬೇಕಾದ್ರೆ ಇದು ತುಂಬ ಸೆನ್ಸಿಟಿವ್ ಆಸ್ಪೆಕ್ಟ್. ಇದರಲ್ಲಿ ನಾವು ಲಾಭ ನಷ್ಟಗಳನ್ನ ಹುಡುಕೋದಕ್ಕಿಂತ ಹೆಚ್ಚಿಗೆ ನ್ಯಾಯವನ್ನು ಹುಡುಕಬೇಕಿದೆ, ಅರಸಬೇಕಿದೆ. ಆ್ಯಂಡ್ ನ್ಯಾಯ ಯಾರ ಕಡೆ ನ್ಯಾಯ ಇರುತ್ತೋ ಅವ್ರ ನ್ಯಾಯ ದಕ್ಕಲೇಬೇಕು. ಆ್ಯಂಡ್ ನಾವು ಪ್ರೀತಿಸೋ ನಟನ ಹಿಂಗಾಗೋದು ನಮಗೆ ತುಂಬ ಕಷ್ಟ ಕೊಡುತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ. ಆ್ಯಂಡ್ ಖಂಡಿತವಾಗ್ಲು ಅವರನ್ನು ನಂಬಿಕೊಂಡು ಒಂದಷ್ಟು ಜನ ನಿರ್ಮಾಪಕರು ಹಣ ಇನ್ವೆಸ್ಟ್ ಮಾಡಿದ್ದಾಗ ಆ್ಯಂಡ್ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅಲ್ಲಿ ತೊಡಗಿಸ್ಕೊಂಡಿದ್ದಾಗ ಅದು ಡೆಫಿನೆಟ್ಲಿ ಇಟ್ ಈಸ್ ಅದೊಂಥರ ಹಿಂಡ್ರೆನ್ಸೇ. ಹೌದು, ನಿಜವಾಗ್ಲೂ ಅದು ಹಿಂಡ್ರೆನ್ಸೆ. ಬಟ್ ಎಸ್, ಅದನ್ನು ಮೀರಿ ನಾವು ಯೋಚನೆ ಮಾಡಬೇಕು. ಆ್ಯಂಡ್ ಇತ್ತೀಚೆಗೆ ಅಂದರೆ ನಾವು ಸೂಪರ್ ಸ್ಟಾರ್ ನಟರ ಸಿನಿಮಾ ಅನ್ನೋದನ್ನ ಮೀರಿ ಯಾರು ಕಲಾವಿದರು ಅಷ್ಟಾಗಿ ಪರಿಚಯನೇ ಇಲ್ಲದಿರ್ತಕ್ಕಂಥ ಸೂಪ್ರಮ್ಸು ಇಷ್ಟು ದೊಡ್ಡ ಯಶಸ್ಸನ್ನು ಪಡ್ಕೊಂಡಿರೋದು ಇದೆಯಲ್ಲ, ಇದು ತುಂಬ ವೆಲ್ಕಮಿಂಗ್, ವಾರ್ಮ್, ಒಂಥರ ಅದ್ಭುತವಾದ ಒಂದು ವಿಷಯ ನಮ್ಮ ಚಿತ್ರರಂಗದ ಪರವಾಗಿ ಹೇಳೋದಾದ್ರೆ. ಆ್ಯಂಡ್ ಹಳೆ ಬೇರು ಇರಬೇಕು, ಹೊಸ ಚಿಗುರು ಬರ್ತಾ ಇರಬೇಕು. ಆವಾಗಲೇ ಒಂದು ಸ್ವಾಸ್ಥ್ಯ ಅನ್ನೋದಿರುತ್ತೆ ಸಮಾಜದಲ್ಲಾಗಲಿ ಅಥವಾ ಯಾವುದೇ ಸ್ಟ್ರೀಮ್ ಆಗಲಿ, ಯಾವುದೇ ಅರಿನ ಆಗಲಿ, ಯಾವುದೇ ಕ್ಷೇತ್ರದಲ್ಲಾಗಲಿ. ಸೊ ಆ ಒಂದು ಕಡೆಗೆ ನಾವೆಲ್ಲರೂ ತುಡಿಬೇಕು, ಅದರ ಕಡೆ ಕೆಲಸ ಮಾಡಬೇಕು. ದಿಸ್ ಇಸ್ ಮೈ ಹಾಬಿ.